ಉದ್ಯಮಿ ಜೊತೆ ಮಹಿಳಾ ಪೊಲೀಸ್ ಲವಿ ಡವಿ. ಟ್ರ್ಯಾಪ್ ಮಾಡಿ ಕೋಟಿ ಕೋಟಿ ಸುಲಿಗೆ ಮಾಡಿದ ಸುಂದರಿ ಖತರ್ನಾಕ್ ಪ್ಲಾನ್. ಮೋಸ ಮಾಡಲೆಂದೆ ನೀನು ಬಂದೆಯ, ಪ್ರೀತಿ ಹೆಸರ ಹೇಳಿ ಎದುರು ನಿಂತೆಯ. ಆಡಿಯೋ ಲೀಕ್, ಡಿವೈಎಸ್ಪಿ ಶಾಕ್. ಈಕೆಯ ಮುಖವನ್ನೊಮ್ಮೆ ಚೆನ್ನಾಗಿ ನೋಡ್ಕೊಳ್ಳಿ. ತೇಟ್ ದಂತದ ಗೊಂಬೆ, ಮೇಲಿಂದ ಧರೆಗಿಳಿದ ರಂಬೆ ಊರ್ವಶಿ ಮೇನಕಿಯಂತೆ. ಅದೇನಂದ, ಅದೇನ್ ಚಂದ, ಅದೇನ್ ವಯ್ಯಾರ. ಅಬ್ಬಬ್ಬ, ಪ್ರಕೃತಿಯ ಸೊಬಗೆ ಮೈ ತುಂಬಿ ಹರಿದಂತಿದೆ. ನಮ್ಮದೇ ಪ್ರೀತಿಯನ್ನೋ ಲೆಕ್ಕನೆ ತಪ್ಪು ಎಂಬ ಪಾಠನ ಹೇಳ ಬಂದೆ. ಈಕೆ ಯಾರೋ ಸಿನಿಮಾ ಹೀರೋಯಿನ್ ಅಲ್ಲ, ಈಕೆ ಓರ್ವ ಪೊಲೀಸ್ ಅಧಿಕಾರಿ. ಎಸ್, ಪೊಲೀಸ್ ಅಧಿಕಾರಿ ಅಂದ ತಕ್ಷಣ ಎಲ್ಲರಿಗೂ ಸತ್ಯ, ನ್ಯಾಯ, ನಿಷ್ಠೆ. ಇವರು ಎಲ್ಲರನ್ನ ರಕ್ಷಣೆ ಮಾಡ್ತಾರೆ, ನಮಗಾಗಿ ಸೇವೆ ಮಾಡ್ತಾ ಇದ್ದಾರೆ ಅಂತ ಅಂದುಕೊಳ್ತೀವಿ. ಆದ್ರೆ ಇಲ್ಲಿ ಅದು ಉಲ್ಟಾ ಆಗಿದೆ. ಉದ್ಯಮಿಯೊಬ್ಬರನ್ನ ಟ್ರ್ಯಾಪ್ ಮಾಡಿ ಕೋಟಿ ಕೋಟಿ ಕೊಳ್ಳೆ ಹೊಡೆದಿದ್ದಾರಂತೆ. ಅದು ಹೇಗೆ ಅಂತ ಹೇಳ್ತೀವಿ ಕೇಳಿ. ಈಕೆ ಹೆಸರು ಕಲ್ಪನಾ ವರ್ಮಾ ಅಂತ. ಛತ್ತೀಸ್ಗಢದಲ್ಲಿ ಯುವ ಮಹಿಳಾ ಪೊಲೀಸ್ ಅಧಿಕಾರಿ. ಅವರು 2016-17 ಬ್ಯಾಚ್ ಅಧಿಕಾರಿ. 2016-17 ವರ್ಷದಲ್ಲೇ ಛತ್ತೀಸ್ಗಢ ಪೊಲೀಸ್ ಹುದ್ದೆಗೆ ಸೇರಿದ್ರು. ಅವರ ಆರಂಭಿಕ ದಿನಗಳಲ್ಲಿ ಅವರು ರಾಯ್ಪುರದ ಮಾನಾ ಪೊಲೀಸ್ ಠಾಣೆಯಲ್ಲಿ ಮತ್ತು ಭಯೋತ್ಪಾದನಾ ನಿಗ್ರಹ ದಳದಲ್ಲಿ ಸಿಎಸ್ಪಿಯಾಗಿ ಸೇವೆಯನ್ನ ಸಲ್ಲಿಸಿದ್ರು. ನಂತರ ಅವರನ್ನ ವಿವಿಧ ಸ್ಥಳಗಳಲ್ಲಿ ಡಿಎಸ್ಪಿ ಆಗಿ ನೇಮಿಸಲಾಯಿತು. ಪ್ರಸ್ತುತ ಅವರನ್ನ ಛತ್ತೀಸ್ಗಢದ ಸೂಕ್ಷ್ಮ ಜಿಲ್ಲೆಯಾದಂತಹ ದಂತೇವಾಡದಲ್ಲಿ ಡಿಎಸ್ಪಿ ಆಗಿ ನೇಮಿಸಲಾಗಿದೆ. ನಕ್ಸಲ್ ಪೀಡಿತ ಸ್ಥಿತಿಯಿಂದಾಗಿ ಈ ಪ್ರದೇಶವು ಯಾವಾಗಲೂ ಐ ಪ್ರೊಫೈಲ್ ಆಗಿರುತ್ತೆ. ಪ್ರಸ್ತುತ ಅವರು ಹಿರಿಯ ಮಹಿಳಾ ಡಿಎಸ್ಪಿ ಆಗಿದ್ದಾರೆ. ಆದರೆ ಪೊಲೀಸ್ ಅಧಿಕಾರಿಯಾಗಿ ಉದ್ಯಮಿಯೊಬ್ಬರಿಗೆ ಲವ್ ಗಿವ್ ಅಂತ ಟ್ರ್ಯಾಪ್ ಮಾಡಿದ್ದಾರೆ. ಹಾಗಾದ್ರೆ ಆಗಿದ್ದೇನು? 2021ರಲ್ಲಿ ಸ್ನೇಹಿತನ ಮೂಲಕ ಕಲ್ಪನಾ ವರ್ಮಾ ಅವರನ್ನ ಉದ್ಯಮಿ ದೀಪಕ್ ಟಂಡನ್ ಎಂಬುವರು ಭೇಟಿಯಾಗಿದ್ದಾರೆ. ನಂತರ ಕಲ್ಪನಾ ಅವರಿಗೆ ಆಗಾಗ್ಗೆ ಕರೆ ಮಾಡಲು ಪ್ರಾರಂಭಿಸಿದ್ದಾರೆ. ಇಷ್ಟೇ ಅಲ್ಲದೆ ಹೋಟೆಲ್ಗಳಲ್ಲಿ ಗಂಟೆಗಟ್ಟಲೆ ಕಾಲವನ್ನ ಕಳೆದಿದ್ದಾರೆ. ಅಲ್ಲದೆ ತಡರಾತ್ರಿ ವಿಡಿಯೋ ಕಾಲ್ ಮಾಡಿ ಮಾತನಾಡ್ತಾ ಇದ್ರಂತೆ. ಕ್ರಮೇಣ ಅವರ ಆತ್ಮೀಯತೆ ಹೆಚ್ಚಾಗಿದೆ. ದೀಪಕ್ ಕೂಡ ಆಕೆಯ ಪ್ರೀತಿಯಲ್ಲಿ ಬಿದ್ದಿದ್ದಾರೆ. ಇಲ್ಲೇ ನೋಡಿ ಎಡವಟ್ಟಾಗಿದ್ದು. ಪ್ರೀತಿ ಬೆಳೆದ ಬಳಿಕ ಕಲ್ಪನಾ ವಿವಿಧ ಕಾರಣಗಳನ್ನ ನೀಡಿ ಹಣ ಹಾಗೂ ಆಭರಣಗಳ ಬೇಡಿಕೆ ಇಡಲು ಆರಂಭಿಸಿದ್ಲಂತೆ. ದೀಪಕ್ ಕೂಡ ಆತ್ಮೀಯತೆ ಇದ್ದ ಕಾರಣಕ್ಕೆ ಆಕೆ ಕೇಳಿದ್ದನ್ನ ಕೊಡಿಸ್ತಾ ಹೋಗಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ಕಲ್ಪನಾ 2 ಕೋಟಿ ರೂಪಾಯಿ ಹಣ, ಒಂದು ಐಷಾರಾಮಿ ಕಾರು, 12 ಲಕ್ಷ ಮೌಲ್ಯದ ವಜ್ರದ ಉಂಗುರ, 5 ಲಕ್ಷ ಮೌಲ್ಯದ ಚಿನ್ನದ ಆಭರಣ, 1 ಲಕ್ಷ ಮೌಲ್ಯದ ಬಳೆ ಮತ್ತು ಹೋಟೆಲ್ ಒಂದರ ಮಾಲೀಕತ್ವವನ್ನ ಸಂಪಾದನೆ ಮಾಡಿದ್ದಾರೆ. ಇದರಿಂದ ದೀಪಕ್ ಅವರಿಗೆ ಆಗಿರುವಂತಹ ಒಟ್ಟು ವಂಚನೆಯ ಮೊತ್ತ 2.5 ಕೋಟಿ ರೂಪಾಯಿ ಎನ್ನಲಾಗಿದೆ. ಈ ಬಗ್ಗೆ ಕಮರ್ಧಿ ಪೊಲೀಸ್ ಠಾಣೆಯಲ್ಲಿ ಉದ್ಯಮಿ ದೂರು ಕೊಡಲು ಮುಂದಾಗಿದ್ದಾರೆ. ಇನ್ನು ಈಕೆಯ ಸುಲಿಗೆ ಚಾಳಿ ಇಲ್ಲಿಗೆ ನಿಂತಿಲ್ಲ. ತನ್ನ ಸಹೋದರನಿಗೆ ಹೋಟೆಲ್ ತೆರೆಯಲು ಸಹಾಯ ಮಾಡುವ ಹೆಸರಿನಲ್ಲಿ ಕಲ್ಪನಾ ಕೋಟ್ಯಾಂತರ ರೂಪಾಯಿಗಳನ್ನ ಸುಲಿಗೆ ಮಾಡಿದ್ದಾಳೆ ಎಂದು ದೀಪಕ್ ಹೇಳಿಕೊಂಡಿದ್ದಾರೆ. ಪತ್ನಿಗೆ ಡೈವೋರ್ಸ್ ನೀಡುವಂತೆ ಕಲ್ಪನಾ ಒತ್ತಡ ಹೇರಿದ್ಲು ಅಂತ ಆರೋಪವನ್ನ ಮಾಡಿದ್ದಾರೆ. ಇದಕ್ಕೆ ದೀಪಕ್ ನಿರಾಕರಿಸಿ ತಾನು ನೀಡಿದಂತಹ ಹಣ ಮತ್ತು ವಸ್ತುಗಳನ್ನ ವಾಪಸ್ ನೀಡುವಂತೆ ಹೇಳಿದ್ದಾರೆ. ಈ ವೇಳೆ ತಮ್ಮ ಪೊಲೀಸ್ ಅಧಿಕಾರವನ್ನ ಬಳಸಿಕೊಂಡು ಆಕೆ ಬೆದರಿಕೆ ಹಾಕಲು ಆರಂಭಿಸಿದ್ದಾಳೆ. ಆಗ ಆಕೆಯ ವಾಟ್ಸ್ಆಪ್ ಚಾಟ್ಗಳನ್ನ ಪೊಲೀಸ್ ಠಾಣೆಗೆ ಸಾಕ್ಷಿಯಾಗಿ ನೀಡಲಾಗಿದೆ. ಆಕೆ ಹಲವು ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ನಿಕಟ ಸಂಬಂಧವನ್ನ ಹೊಂದಿದ್ದು ಅವರಿಂದ ನನಗೆ ಬೆದರಿಕೆ ಹಾಕಿಸುತ್ತಿದ್ದಾಳೆ ಅಂತ ದೀಪಕ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಇದು ಈಗ ದೇಶದೆಲ್ಲೆಡೆ ಭಾರೀ ಸಂಚಲನಕ್ಕೆ ಕಾರಣವಾಗಿದೆ. ಈ ವಿಚಾರ ಈಗ ಎಷ್ಟು ಗಂಭೀರವಾಗಿದೆ ಅಂದ್ರೆ ಖಾಕಿ ಸಮವಸ್ತ್ರದ ಬಗ್ಗೆಯೇ ಜನರು ಪ್ರಶ್ನೆ ಮಾಡಲು ಆರಂಭಿಸಿದ್ದಾರೆ. ಇನ್ನೊಂದೆಡೆ ಕಲ್ಪನಾ ವರ್ಮಾ ತಮ್ಮ ಮೇಲಿನ ಆರೋಪವನ್ನ ಸಂಪೂರ್ಣವಾಗಿ ತಳ್ಳಿ ಹಾಕಿದ್ದು ಇದು ಆಧಾರ ರಹಿತ ಹಾಗೂ ರಾಜಕೀಯ ಪಿತೂರಿ ಅಂತ ಕರೆದಿದ್ದಾರೆ. ಇದೆಲ್ಲದರ ನಡುವೆ ಆಕೆಯ ವಾಟ್ಸ್ಆಪ್ ಚಾಟ್ಗಳು ಫುಲ್ ಲೀಕ್ ಆಗಿವೆ. ಇದಿಷ್ಟೇ ಅಲ್ಲ,
ಕಲ್ಪನಾ ವರ್ಮಾ ಈ ಹಿಂದೆಯೂ ಸುದ್ದಿಯಲ್ಲಿದ್ದರು. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಪ್ರಸ್ತುತ ಗೃಹ ಸಚಿವ ವಿಜಯ್ ಶರ್ಮಾ ಮತ್ತು ಕೆಲವು ಹಿರಿಯ ಬಿಜೆಪಿ ನಾಯಕರು ಯಾವುದೋ ವಿಷಯಕ್ಕೆ ಸಂಬಂಧಿಸಿದಂತೆ ಜ್ಞಾಪನಾ ಪತ್ರವನ್ನ ಸಲ್ಲಿಸಲು ಹೋಗಿದ್ದಂತಹ ಫೋಟೋ ವೈರಲ್ ಆಗಿತ್ತು. ಆದರೆ ಕಲ್ಪನಾ ವರ್ಮಾ ತಮ್ಮ ಮೊಬೈಲ್ ಫೋನ್ ನೋಡೋದ್ರಲ್ಲಿ ಮಗ್ನರಾಗಿದ್ರು. ಈ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. 2017ರ ಬ್ಯಾಚ್ನ ಅಧಿಕಾರಿಯಾಗಿದ್ರು. ರಾಯ್ಪುರದಿಂದ ದಾಂತೆವಾಡದವರೆಗೂ ಎಲ್ಲೇ ಪೋಸ್ಟ್ ಆದ್ರೂ ಅವರು ಸುದ್ದಿಯಲ್ಲಿ ಇರ್ತಾ ಇದ್ರು. ಈಗ ಲವ್ ಟ್ರ್ಯಾಪ್ ಮಾಡಿದ್ದಾರೆ ಅಂತ ಹೇಳಿ ಸುದ್ದಿಯಲ್ಲಿದ್ದಾರೆ. ಸದ್ಯ ಈ ಬಗ್ಗೆ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದು, ಒಂದು ವೇಳೆ ಸತ್ಯ ಹೊರಬಂದ್ರೆ ಆಕೆ ಕಂಬಿ ಎಣಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಒಟ್ಟಾರೆ ಜನ ಯಾರನ್ನ ನಂಬಬೇಕೋ ಯಾರನ್ನ ಬಿಡಬೇಕು ಅಂತ ಗೊತ್ತಿಲ್ಲ. ಬೇಲಿನೇ ಎದ್ದು ಹೊಲ ಮೇಯ್ದ್ರೆ ಏನು ಮಾಡಲು ಸಾಧ್ಯ ಅಲ್ವಾ?